ಸೊ ಇಲ್ಲಿ ನನ್ನ ಎಕ್ಸ್‌ಪೀರಿಯನ್ಸ್ ಮತ್ತೆ ಥರ್ಸ್‌ಡೇ ವ್ಲಾಗ್‌ನ ಪೂರ್ತಿ ಅಪ್‌ಲೋಡ್ ಮಾಡಿದ್ದೀನಿ. ನಾನು ನನಗೆ ಯಾವ ಥರ ಎಕ್ಸ್‌ಪೀರಿಯನ್ಸ್ ಆಗಿದೆ. ಸೊ ಮನೇಲೂ ಕೆಲಸ ಮಾಡಿ ಹೊರಗಡೆನೂ ಕೆಲಸ ಮಾಡ್ಕೊಂಡು ಬರಬೇಕು ಅಂದರೆ ಯಾವ ಥರ ಹಿಂಸೆ ಆಗತ್ತೆ ಅಥವಾ ಈಸಿನಾ ಕಷ್ಟನಾ ಅನ್ನೋದು ಪೂರ್ತಿ ವಿಡಿಯೋ ಅಪ್‌ಲೋಡ್ ಮಾಡಿದ್ದೀನಿ. ಸೊ ಅದನ್ನ ಪೂರ್ತಿ ವಿಡಿಯೋ ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ ಏನು ಅಂತ. ಸೊ ಯಾರೂ ಸ್ಕಿಪ್ ಮಾಡ್ದೇನೆ ಪೂರ್ತಿ ವಿಡಿಯೋ ನೋಡಿ ಅಂತ ಹೇಳ್ತಾ, ಇನ್ನೂ ನನ್ನ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಯಾರು ಬ್ಯುಸಿ ಆಗಿರೋದೇನೆ ಅನ್ಸುತ್ತೆ. ಸೊ ಮನೇಲಿ ಖಾಲಿ ಕೂತ್ಕೊಳ್ಳೋದಕ್ಕೆ ಮ್ಯಾನೇಜ್ ಮಾಡ್ಬೋದು. ಬಟ್ ಅದು ಯಾವ ಥರ ಅಭ್ಯಾಸ ಆಗಿರುತ್ತೆ ನಮಗೆ ಅದೇ ಥರನೇ ನಾವು ಕೂಡ ಫಿಕ್ಸ್ ಆಗ್ತೀವಿ. ಸೊ ಟೀಚರ್ ಆಗುತ್ತೆ ರಿಸ್ಕ್ ಅನಿಸುತ್ತೆ ಅಷ್ಟೇ. ಬಿಟ್ಟರೆ ಆಗುತ್ತೆ, ಆಗದೆ ಇರೋವಂಥದ್ದು ಏನೂ ಇಲ್ಲ. ಎಲ್ಲನೂ ನಮ್ಮ ಕೈಲಿರುತ್ತೆ, ಮಾಡಬೇಕು ಮಾಡಬಾರ್ದು ಅನ್ನೋದನ್ನು. ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ನಾನು 5:30ಗೆ ಇದ್ದೆ ಮಾರ್ನಿಂಗು. ಸೊ 5:30ಗೆ ಇದ್ದರೆ ನನ್ನ ಕೆಲಸ ಎಲ್ಲ ಮುಗಿಯೋದು. ಸೊ ಹಾಗೆ ಒಂದು ಮಾರ್ನಿಂಗ್ ವ್ಯೂ ಒಂದು ವಿಡಿಯೋ ತೊಗೊಂಡೆ. ಸೊ ಚೆನ್ನಾಗಿತ್ತು ಅಂತ. ನಮ್ಮ ಮನೆಯಿಂದ ಟೆಂಪಲ್ ಇದೆ ಗಣೇಶಂದು. ಸೊ ಹಾಗಾಗಿ ಮೇಲ್ಗಡೆಯಿಂದನೇ ರೂಮಿಂದ ಕಾಣಿಸುತ್ತೆ. ಸೊ ಹಾಗಾಗಿ ಸುಮ್ಮನೆ ಒಂದ್ಸರಿ ವಿಸಿಟ್ ಕೊಟ್ಟು ಅಲ್ಲಿ ಸೊ ನಾನು ಫ್ರೆಶ್ ಅಪ್ ಆಗಿ ಕೆಳಗಡೆ ಬಂದೆ. ಸೊ ರೂಮ್ ಇರೋದು ಮೇಲ್ಗಡೆ ನಮ್ಮದು. ಸೊ ಹಾಗಾಗಿ ಕೆಳಗಡೆ ಹಾಲು ಕಿಚನ್ ಎಲ್ಲ ಕೆಳಗಡೆ ಇರೋದು. ಹಾಗಾಗಿ ಕೆಳಗಡೆ ಬಂದೆ. ಹಾಗೆ ಸ್ವಲ್ಪ ಬಾಲ್ಕನಿ ಥರ ಇದೆ. ಸೊ ಅಲ್ಲಿ ಕೆಲವೊಂದು ಪಾಟ್ನ ಇಟ್ಕೊಂಡಿದ್ದೀವಿ. ಸೊ ಆದಮೇಲೆ ಫ್ರೆಶ್ ಅಪ್ ಆಗಿ ಬಂದಮೇಲೆ ನಾನು ಗ್ಯಾಸ್ ಸ್ಟವ್ ಹತ್ರ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ನೈಟೇ ನಾನು ಸ್ವಲ್ಪ ನೀರು ಹಾಕ್ಬಿಟ್ಟಿರ್ತೀನಿ ಸ್ಟವ್ ಮೇಲೆ. ಅದು ಸ್ವಲ್ಪ ಡ್ರೈ ಇರುತ್ತೆ ಅಲ್ವಾ. ಸೊ ಎಲ್ಲ ನೆಂದಿರುತ್ತೆ ಬೆಳಗ್ಗೆ ಅಷ್ಟೊತ್ತಿಗೆ. ಸೊ ನೀಟಾಗಿ ವಾಶ್ ಮಾಡ್ಬೋದು, ಎಲ್ಲ ಕ್ಲೀನ್ ಮಾಡ್ಬೋದು ಅನ್ನೋದಕ್ಕೆ ನೈಟೇ ನೀರು ಹಾಕಿಬಿಟ್ಟಿರ್ತೀನಿ. ಸ್ವಲ್ಪ ಡ್ರೈ ಆಗಿತ್ತು, ಹಾಗಾಗಿ ಮತ್ತೆ ನಾನು ನೀರು ಹಾಕಿದ್ದೀನಿ. ಸೊ ಹಾಗೆಯೇ ಗ್ಯಾಸ್ ಸ್ಟವ್ ಹತ್ರ ಎಲ್ಲ ನೀಟಾಗಿ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಸೊ ಬೆಳಗ್ಗೆ ಎದ್ದು ನಂದು ಡೈಲಿ ರೊಟೀನ್ ಇದು. ಸ್ಟವ್ ಎಲ್ಲ ಕ್ಲೀನ್ ಮಾಡಿದ್ಮೇಲೆ ನಾನು ನಮ್ಮ ಮನೇಲಿ ಡೈಲಿ ಮಾರ್ನಿಂಗು ಟೀ ಕುಡ್ದೆ ಅಭ್ಯಾಸ. ಸೊ ಹಾಗಾಗಿ ಒಂದು ಸೈಡ್ ಟೀ ಇಡೋಣ ಅಂತ ಟೀ ಇಡ್ತಾ ಇದ್ದೀನಿ. ಮತ್ತು ಇನ್ನೊಂದು ಸೈಡು ಹಾಲು ಕಾಸಬೇಕು. ನಮ್ಮ ಮನೇಲಿ ಹಸಿ ಹಾಲು ಮತ್ತು ಫ್ರಿಜ್ಜಲ್ಲಿ ಇಟ್ಟು ಹಾಗೆ ಯೂಸ್ ಮಾಡಲ್ಲ, ಮತ್ತು ಕಾಸು ಇಟ್ಬಿಡ್ತೀವಿ. ನಮ್ಮ ಮನೇಲಿ ಅಂತಂದರೆ ಅವರು ಫ್ರಿಜ್ಜಲ್ಲಿ ಹಸಿ ಹಾಲು ಇಟ್ಟಿರ್ತಾರೆ, ಯಾವಾಗ ಬೇಕೋ ಅವಾಗ ತೊಗೊಂಡು ಹಂಗೆ ಯೂಸ್ ಮಾಡ್ತಾರೆ. ಬಟ್ ನಮ್ಮ ಮನೇಲಿ ಆ ಥರ ಇಲ್ಲ. ಸೊ ಹಾಗಾಗಿ ಹಾಲು ಕಾಸಬೇಕು ಅಂತ ಹಾಲು ಕಾಸೋಣ ಅಂತ ಇಡ್ತಿದ್ದೀನಿ. ಸೊ ಹಾಲೆಲ್ಲ ಕಾಸಕ್ಕೆ ಇಡ್ತೀನಿ. ಸ್ವಲ್ಪ ಸ್ಟವ್ನ ಕಮ್ಮಿ ಇಟ್ಟಿರ್ತೀನಿ. ಸೊ ಏನಕ್ಕೆ ಅಂತಂದರೆ ನಾನು ಆಚೆ ಮತ್ತೆ ಕಸ ಗುಡಿಸ್ಬಿಟ್ಟು ಬಾಗಿಲಿಗೆ ನೀರು ಹಾಕಬೇಕು. ಹಾಗಾಗಿ ಸ್ವಲ್ಪ ಕಮ್ಮಿ ಮಾಡಿಟ್ಟಿದ್ದೀನಿ. ಸೊ ಹಾಗೆಯೇ ಆಚೆ ಎಲ್ಲ ಕಸ ಗುಡಿಸ್ಕೋತಾ ಇದ್ದೀನಿ. ಸೊ ಸ್ಟೆಪ್ಸ್ ನಮ್ಮದು ಮೇಲ್ಗಡೆ ಫ್ಲೋರಲ್ಲಿ ಇರೋದು. ಸೊ ಗ್ರೌಂಡ್ ಫ್ಲೋರಲ್ಲಿ ಅಂಗಡಿಗಳಿದ್ದಾವೆ ರೆಂಟಿಗೆ ಕೊಟ್ಟಿರೋದು. ಸೊ ಅದ್ರ ಮೇಲ್ಗಡೆ ಮನೆ ಇರೋದು. ಹಾಗಾಗಿ ಕೆಳಗಡೆ ಸ್ಟೆಪ್ಸ್ ಎಲ್ಲ ಗುಡಿಸಿ ನಾನು ಗೇಟ್ ಹತ್ರ ಹೋಗಿ ನೀರು ಹಾಕಿಬಿಟ್ಟು ರಂಗೋಲಿ ಹಾಕೋದು. ಸೊ ಹಂಗಾಗಿ ಎಲ್ಲ ಕ್ಲೀನ್ ಮಾಡೋಣ ಅಂತ ಕಸ ಗುಡಿಸ್ತಾ ಇದ್ದೀನಿ. ಸೊ ರಂಗೋಲಿ ಹಾಕಿದ್ದಾಯಿತು. ಸೊ ನಾನು ರಂಗೋಲಿ ಹಾಕಿ ಮೇಲ್ಗಡೆ ಟೀ ಮಾತ್ರ ಹಾಲಿಂದು ಇಟ್ಟಿದ್ದೆ. ಸೊ ನಾನು ಮೇಲ್ಗಡೆ ಬರೋಷ್ಟೊತ್ತಿಗೆ ಟೀನೂ ಆಗಿರುತ್ತೆ, ಹಾಲು ಕೂಡ ಕಾದಿರುತ್ತೆ. ಹಾಗಾಗಿ ನಾನು ಮುಂಚೆನೇ ಕೆಳಗಡೆ ರಂಗೋಲಿ ಹಾಕಕ್ಕೆ ಹೋಗ್ಬೇಕಾದ್ರೇ ಇಟ್ಬಿಟ್ಟು ಹೋಗಿರ್ತೀನಿ. ಸೊ ಹಾಗೆಯೇ ಟೀ ಒಂದು ಗ್ಲಾಸಿಗೆ ಹಾಕ್ಕೊಂಡು ಫ್ರೆಶ್ ಆಗಿ ಕೂತ್ಕೊಂಡು ರಿಲ್ಯಾಕ್ಸ್ ಮಾಡೋಣ ಅಂತ ಟೀ ಕುಡಿತಾ ಇದ್ದೀನಿ. ಒಂದು 2 ಮಿನಿಟ್ಸ್ ಅಷ್ಟೇ. ಸೊ ಅಷ್ಟೊತ್ತಿಗೆ ಸಾಂಬಾರು ಮಾಡಬೇಕಿತ್ತು. ಸೊ ಟೀ ಎಲ್ಲ ಕುಡ್ಕೊಂಡು ಬಂದು ನಾನು ಸಾಂಬಾರಿಗೆಲ್ಲ ಕಟ್ ಮಾಡಿ ಇಟ್ಕೊಂಡೆ ತರಕಾರಿ. ಹಾಗೆ ಅಳಸಿ ನಾನು ತಂದಿದ್ರು ಮನೇಲಿ, ಅದು ಬೀಜ ಆಯಿತು. ಹಾಗಾಗಿ ಸಾಂಬಾರು ಮಾಡೋಣ ಹಲಸಿನ ಬೀಜದ್ದು ಅಂತ ಎಲ್ಲ ಹಚ್ಚಿಟ್ಕೊಂಡು ರೆಡಿ ಮಾಡಿಕೊಂಡೆ. ಸೊ ನಾನು ಕುಕ್ಕರಿಗೆ ಹಾಕಿ ಬೇಳೆ ಮತ್ತು ತರಕಾರಿ ಎಲ್ಲ ಹಾಕಿ ಬೇಯಕ್ಕೆ ಇಟ್ಟಿದ್ದೀನಿ. ಅದು ಸ್ವಲ್ಪ ಬೇಯೋಷ್ಟೊತ್ತಿಗೆ ಕಾಯಿ ಮತ್ತು ಎಲ್ಲ ರುಬ್ಕೊಳ್ಳೋಣ ಅಂತ ರುಬ್ಕೊಂಡು ಮತ್ತೆ ಸಾಂಬಾರಿಗೆ ಹಾಕಿ ಸೊ ಕುಕ್ಕರ್ ಕ್ಲೋಸ್ ಮಾಡ್ತಾ ಇದ್ದೀನಿ. ಸೊ ನಾನು ಒಂದು 3 ವಿಷಲ್ನ ಕೂಗಿಸ್ಕೊತೀನಿ. ಸೊ ಕುಕ್ಕರ್ ಕೂಗೋಷ್ಟೊತ್ತಿಗೆ ನಾನು ಉಪ್ಪಿಟ್ಟು ಮಾಡೋಣ ಅಂತ ತರಕಾರಿ ಎಲ್ಲ ಹಚ್ಚಿಟ್ಕೊಂಡಿದ್ದೆ. ಸೊ ಕುಕ್ಕರ್ ಕೂಗೋಷ್ಟೊತ್ತಿಗೆ ತರಕಾರಿ ಎಲ್ಲ ರೆಡಿ ಇತ್ತು. ಮತ್ತು ವಿಶಿಲ್ ಬಿಡಬೇಕು ಅಷ್ಟೊತ್ತಿಗೆ ರವೆ ಹುರ್ಕೊಳ್ಳೋಣ ಅಂತ ರವೆ ಹುರ್ಕೊಂಡೆ. ಸೊ ರವೆ ಎಲ್ಲ ಹುರ್ಕೊಂಡ್ಮೇಲೆ ಸೊ ಟೈಮ್ ನೋಡಿದೆ ಇನ್ನು 7 ಗಂಟೆ ಆಗಿತ್ತು. ಬೇಗ ಉಪ್ಪಿಟ್ಟು ಮಾಡಿದ್ರೆ ಚೆನ್ನಾಗಿರಲ್ಲ ಅಂತ ಅಷ್ಟೊತ್ತಿಗೆ ಸ್ನಾನ ಮಾಡ್ಕೊಂಬರೋಣ ಅಂತ ಹೋದೆ. ಸೊ ಸ್ನಾನ ಮಾಡ್ಕೊಂಬಂದು ಪೂಜೆ ಮಾಡೋಣ ಅಂತ ಸೊ ದೇವ್ರ ಮನೆಗೆ ಬಂದೆ. ದೇವ್ರ ಮನೆಗೆ ಬಂದು ಎಲ್ಲ ಹೂವು ಎಲ್ಲ ತೆಗೆದಿಟ್ಟು ಹಳೇದು ಸೊ ಪೂಜೆ ಮಾಡೋಣ ಅಂತ ರೆಡಿ ಮಾಡ್ಕೊಂಡು ಪೂಜೆ ಎಲ್ಲ ಮುಗಿಸ್ದೆ. ಪೂಜೆ ಎಲ್ಲ ಮುಗಿಸಿ ಮತ್ತೆ ಟೈಮ್ ಆಗಿತ್ತು, ಅಷ್ಟೊತ್ತಿಗೆ ಉಪ್ಪಿಟ್ಟು ಮಾಡೋಣ ಅಂತ ಉಪ್ಪಿಟ್ಟು ಮಾಡಿಟ್ಟೆ ನಾನು. ಸೊ ಉಪ್ಪಿಟ್ಟೆಲ್ಲ ರೆಡಿ ಆಗಿತ್ತಲ್ಲ, ಉಪ್ಪಿಟ್ಟು ಮಾಡಿಟ್ಟು ನಾನು ಅದ್ರ ಮೇಲೆ ಪ್ಲೇಟ್ ಮುಚ್ಚಿ ನಾನು ರೆಡಿ ಆಗಬೇಕಾಯ್ತು. ಸೊ ನನಗೆ ಟೈಮ್ ಆಗ್ತಾ ಇತ್ತು ಬಸ್ಸಿಗೆ, ಹಾಗಾಗಿ ರೆಡಿ. ಸೊ 8:30 ಅಷ್ಟೊತ್ತಿಗೆಲ್ಲ ಮನೆ ಬಿಡಬೇಕು, ಇಲ್ಲಾಂದರೆ ನನಗೆ ಬಸ್ ಸಿಗಲ್ಲ, ಬಸ್ ಮಿಸ್ ಆಗಿಬಿಡುತ್ತೆ. ಸೊ ಹಾಗಾಗಿ ರೆಡಿ ಆಗಿದ್ದೀನಿ. ಸ್ವಲ್ಪ ತಿಂಡಿ ತಿಂದ್ಕೊಂಡು ಹೊರಡೋದು. ಅಭಿನೇ ಡ್ರಾಪ್ ಮಾಡ್ತಾರೆ ನನಗೆ ಬಸ್ ಸ್ಟ್ಯಾಂಡಿಗೆ. ಡೈಲಿ ಕೂಡ ಅವರೇ ಡ್ರಾಪ್ ಮಾಡೋದು. ಸೊ ಅವರು ರೆಡಿ ಆಗಿರಲಿಲ್ಲ, ಇನ್ನೂ ಟೈಮ್ ಇದೆ ನನಗೆ.
ನಾನು ನೀನು ಬಿಟ್ಬಿಟ್ಟು ಬಂದು ಹೋಗಿ ರೆಡಿ ಆಗ್ತೀನಿ ಅಂತ ಅಂದರು. ಅವ್ರಿಗೂ ಆಫೀಸಿಗೆ ಟೈಮ್ ಆಗುತ್ತೆ, ಹಾಗಾಗಿ ನನ್ನ ಬಸ್ ಸ್ಟ್ಯಾಂಡಿಗೆ ಬಿಡೋಕ್ಕೆ ಅಂತ ಬಂದು ಡ್ರಾಪ್ ಮಾಡಿದ್ರು. ಸೊ ಟೈಮ್ ಆಗಿತ್ತು ಆಲ್ರೆಡಿ 8:35 ಆಗಿತ್ತು. ಸೊ ನಾನು ಮೇಲ್ಗಡೆ ಫ್ಲೋರಲ್ಲಿ ಬಸ್ ಸ್ಟ್ಯಾಂಡ್ ಇರೋದು ನನಗೆ. ಸೊ ನಾನು ಕೆಲಸ ಮುಗಿಸ್ಕೊಂಡು ಹಾಫ್ ಆನ್ ಅವರ್ ಬೇಗ ಬಂದೆ. ಸೊ ಹಶ್ವಾಗ್ತಿತ್ತು ಅಂತ ಬಸ್ ಸ್ಟ್ಯಾಂಡೆಲ್ಲ ಇಳ್ಕೊಂಡು, ಸೊ ಇಬ್ರೂ ಅಲ್ಲೇ ಊಟ ಮಾಡ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಊಟ ಮಾಡಿಕೊಂಡು ಹೊರಟ್ವಿ ಮನೆಗೆ. ಸೊ ನಾನಿದು ಕೆಲಸದಿಂದ ಮುಗಿಸ್ಕೊಂಡು ಬಂದಮೇಲೆ ನಾನು ಅಲ್ಲೇ ಬಸ್ ಸ್ಟ್ಯಾಂಡಲ್ಲಿ ಊಟ ಮಾಡ್ತಾ ಇರೋದು. ಹಾಯ್, ಈ ವ್ಲಾಗ್ನ ಮತ್ತೆ ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ನಾನು ಥರ್ಸ್ಡೇ ವ್ಲಾಗ್ನ ಮಾಡಿದ್ದು. ಸೊ ನಾನು ಕೆಲಸ ಮುಗಿಸ್ಕೊಂಡು ಬಂದು ಸಂಜೆ ಮಾಡ್ತೀನಿ ಅಂತ ಹೇಳಿದೆ, ಬಟ್ ನನಗೆ ಸ್ವಲ್ಪ ಕೆಲಸ ಇರೋದ್ರಿಂದ ನನಗೆ ವ್ಲಾಗ್ನ ಮಾಡೋಕ್ಕಾಗಲಿಲ್ಲ. ಸೊ ಮನೆಗೆ ಬಂದಮೇಲೆ ಹೆಂಗೋ ಹೊರಗಡೆ ಊಟ ಮಾಡ್ಕೊಂಬಂದಿದ್ವಿ, ಹಾಗಾಗಿ ನೈಟ್ ಸ್ವಲ್ಪ ಲೇಟಾಗಿ ಊಟ ಮಾಡೋಣ ಅಂತ ಅಂದ್ಕೊಂಡೆ. ಸೊ ಮತ್ತೆ ನೈಟ್ಗೂ ಮಧ್ಯಾಹ್ನದಿಂದ ಸ್ವಲ್ಪ ರೈಸ್ ಇತ್ತು. ಇವರು ಮಧ್ಯಾಹ್ನ ಊಟಕ್ಕೆ ಬಂದಿರಲಿಲ್ಲ ಅಂತೆ. ಸೊ ರೈಸ್ ಇನ್ನೂ ಹಂಗೆ ಇತ್ತು. ಅತ್ತೆ ಏನಾದರೂ ಮಾಡಬೇಕಿತ್ತು ತಿಂಡಿ, ಅವ್ರಿಗೆ ಶುಗರ್ ಇರೋದ್ರಿಂದ. ಸೊ ಅವರು ರವೆ ದೋಸೆ ಹಾಕು ಅಂತ ಹೇಳಿದರು. ಸೊ ಹಂಗಾಗಿ ಎಲ್ರಿಗೂ ಒಂದು ರವೆ ದೋಸೆ ಮತ್ತು ರೈಸ್ ಜೊತೆ ರವೆ ದೋಸೆ ಸ್ವಲ್ಪ ಹಾಕಿದ್ದೆ. ಸೊ ಹಂಗಾಗಿ ನೈಟ್ ಕೆಲಸ ಏನು ಜಾಸ್ತಿ ಇರಲಿಲ್ಲ ನನಗೆ ಅಡುಗೆದು. ನೈಟ್ ಎಲ್ಲ ಊಟ ಮಾಡ್ಕೊಂಡು ಬಂದು ನಾನು ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ಇದು ಇಷ್ಟು ನನ್ನ ಮನೆ ಕೆಲಸಗಳು. ಅದ್ರ ಜೊತೆ ಏನು ಅಂತಂದರೆ ನನಗೆ ನನ್ನ ಮಗಳಿಲ್ಲ. ಸೊ ರಜೆ ಇರೋದ್ರಿಂದ ಅವಳು ಅಮ್ಮನ ಮನೇಲಿದ್ದಾಳೆ. ಇಲ್ಲ ಅಂದಿದ್ರೆ ಅವಳಿಗೆ ಸಂಜೆ ನಾನು ಬಂದು ಸ್ವಲ್ಪ ರೆಸ್ಟ್ ಮಾಡಿ ಅವಳಿಗೆ ಹೋಮ್ವರ್ಕ್ ಮಾಡಿಸ್ಬೇಕು. ಹೋಮ್ವರ್ಕ್ ಮಾಡಿಸಿ ಮತ್ತೆ ನೈಟ್ ಅಡುಗೆ ತಿಂಡಿ ಕೆಲಸ ಮತ್ತೆ ಪಾತ್ರೆ ತೊಳೆಯೋದು ಇದಿಷ್ಟೆಲ್ಲ ಮತ್ತೆ ಇರುತ್ತೆ ಕೆಲಸ ನನಗೆ. ಸೊ ಏನೋ ಅವಳು ಇಲ್ದಿದ್ದಕ್ಕೆ ನನಗೆ ಸ್ವಲ್ಪ ರೆಸ್ಟ್ ಸಿಗುತ್ತೆ. ಮತ್ತು ಅವಳಿಗೆ ಹೋಮ್ವರ್ಕ್ ಮಾಡಿಸೋದು ಅದೆಲ್ಲ ಏನು ಕೆಲಸ ಇಲ್ವಲ್ಲ. ಸೊ ಹಾಗಾಗಿ ಸ್ವಲ್ಪ ಫ್ರೀ ಇದ್ದೀನಿ ಅಷ್ಟೇ. ಸೊ ನನಗಂತೂ ಮಾರ್ನಿಂಗ್ ಎದ್ದ ಮೇಲೆ ನಾನು ಬಸ್ಸಲ್ಲಿ ಕೂತ್ಕೊಳ್ಳೋದೆ ನನಗೆ ರೆಸ್ಟ್ ಅಂತ ಸಿಗೋದು. ಮತ್ತೆ ಅಲ್ಲಿ ಹೋದ್ಮೇಲೆ ಮಾಮೂಲಿ ಅಲ್ಲಿ ಕೆಲಸ ಇರುತ್ತೆ. ಬಟ್ ಮನೇಲಂತೂ ನನಗೆ ಬೆಳಗ್ಗೆ ಇದ್ದರೆ ಟೈಮೇ ಸಿಗಲ್ಲ ಕೂತ್ಕೊಳ್ಳೋಕ್ಕೂ ರೆಸ್ಟ್ ಮಾಡೋಕ್ಕೂ ಸಹ. ಅಷ್ಟು ಕೆಲಸ ಇರುತ್ತೆ. ಮತ್ತೆ ಸಂಜೆ ಬಂದು ಒಂದು ಹಾಫ್ ಆನ್ ಅವರ್ ರೆಸ್ಟ್ ಮಾಡಿ, ಶಾನು ಇತ್ತು ಅಂದರೆ ಸ್ಕೂಲ್ ಇತ್ತು ಅಂದರೆ ಅವಳಿಗೆ ಹೋಮ್ವರ್ಕ್ ಮಾಡಿಸೋದು, ಮತ್ತೆ ಅಡುಗೆ ತಿಂಡಿ ಪಾತ್ರೆ ತೊಳಿ ಇದೆ ಇಷ್ಟೇ ಆಗುತ್ತೆ. 9:30ವರೆಗೂ ಫ್ರೀನೇ ಸಿಗಲ್ಲ ಮತ್ತೆ ನನಗೆ. ಸೊ ಅಷ್ಟು ಕೆಲಸಗಳಿರುತ್ತೆ ಮನೆಯಲ್ಲಿ ಅಂತ ಅಂದಮೇಲೆ. ಸೊ ನೀವು ಇದೇ ಥರ ಮನೇಲೂ ಕೂಡ ಕೆಲಸ ಮಾಡಿಕೊಂಡು ಹೊರಗಡೆನೂ ಕೆಲಸಕ್ಕೆ ಹೋಗಿ ಬರ್ತಿರೋರಿದ್ರೆ, ಸೊ ನಿಮ್ಮ ಎಕ್ಸ್ಪೀರಿಯನ್ಸ್ ಯಾವ ಥರ ಇದೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಸೊ ನನ್ನ ಎಕ್ಸ್ಪೀರಿಯನ್ಸ್ ಕೇಳಬೇಕು ಅಂತ ಅಂದರೆ ಒಂದೊಂದ್ಸರಿ ಬೇಜಾರಾಗುತ್ತೆ, ಅಲ್ಲೂ ಕೆಲಸ ಮಾಡಬೇಕು ಇಲ್ಲೂ ಕೆಲಸ ಮಾಡಬೇಕು ಅಂತ. ಬಟ್ ಆ ಥರ ಬ್ಯುಸಿ ಇದ್ರೇ ಮೈಂಡು ಏನು ಯೋಚನೆಗಳು ಬರಲ್ಲ, ಬೇರೆಯವ್ರ ಬಗ್ಗೆನೂ ಥಿಂಕ್ ಮಾಡೋ ಅಂಥದ್ದು ಇರಲ್ಲ. ಸೊ ನಾವೇ ಬ್ಯುಸಿ ಆಗಿಬಿಟ್ರೆ ನಮ್ಮ ಕೆಲಸದಲ್ಲಿ ಯಾವ ತೊಂದರೆನೂ ಇರಲ್ಲ. ಸೊ ನನಗೆ ಕೆಲವೊಂದ್ಸರಿ ಯಾವ ಕೆಲಸನೂ ಬೇಡ ಅಂತ ಅನ್ಸುತ್ತೆ, ಅಲ್ಲೂ ಮಾಡಬೇಕು ಮನೇಲಿ ಬಂದು ಮಾಡಬೇಕು ಅಂತ. ಬಟ್ ಕೆಲವೊಂದ್ಸರಿ ಅದೇ ಬೆಟರು, ಬ್ಯುಸಿ ಆಗಿರೋದೇನೆ ಅನ್ಸುತ್ತೆ. ಸೊ ಮನೇಲಿ ಖಾಲಿ ಕೂತ್ಕೊಳ್ಳೋದಕ್ಕಿಂತ ಹೊರ್ಗಡೆ ಹೋಗೋದೇ ಬೆಟರು. ಮನೇಲೂ ಕೆಲಸ ಮಾಡ್ಕೋಬೇಕು, ಅಲ್ಲೂ ಮಾಡಬೇಕು, ಮ್ಯಾನೇಜ್ ಮಾಡ್ಬೋದು. ಬಟ್ ಅದು ಯಾವ ಥರ ಅಭ್ಯಾಸ ಆಗಿರುತ್ತೆ ನಮಗೆ ಅದೇ ಥರನೇ ನಾವು ಕೂಡ ಫಿಕ್ಸ್ ಆಗ್ತೀವಿ. ಸೊ ನಾವೇನಾದರೂ ಮನೆಯಲ್ಲೇ ಇದ್ದು ಮನೆ ಕೆಲಸ ಇಷ್ಟಕ್ಕೆ ಅಂತಲೇ ಟೈಮ್ ಕೊಟ್ಟರೆ ನಮಗೆ ಬೇರೆದಕ್ಕೆ ಅಡ್ಜಸ್ಟ್ ಆಗೋದಕ್ಕೆ ಕಷ್ಟ ಆಗುತ್ತೆ. ಆಗಲ್ಲ, ನಮ್ಮ ಕೈಲಿ ಆಗಲ್ಲ ಅಂತ ಅಂದ್ಕೋತೀವಿ. ಬಟ್ ನೀವು ಹೋಗಿ ಒಂದು 2-3 ಡೇಸ್ ಹೋಗಿ ಹೊರಗಡೆ ಕೆಲಸಕ್ಕೆ, ಆವಾಗ ನಿಮಗೆ ಆಟೋಮೆಟಿಕ್ ಅದು ರೂಢಿ ಆಗುತ್ತೆ. ಸೊ ನನಗೂ ಕೂಡ ಗ್ಯಾಪ್ ಆಗಿತ್ತು ನನ್ನ ಡೆಲಿವರಿ ಟೈಮಲ್ಲಿ. ಸೊ ಮತ್ತೆ ನಾನು ಹೆಂಗಪ್ಪ ಹೋಗೋದು ಕೆಲಸಕ್ಕೆ, ಮನೇಲೂ ಮಾಡ್ಕೋಬೇಕು, ಪಾಪನೂ ನೋಡ್ಕೋಬೇಕು, ಕೆಲ್ಸಕ್ಕೆ ಹೋಗಕ್ಕೆ ಆಗುತ್ತಾ, ನನ್ನ ಕೈಲಿ ಆಗುತ್ತಾ ಮಾಡೋದಕ್ಕೆ ಅಂತ ಅನ್ಕೊತಿದ್ದೆ. ಬಟ್ ಆಗುತ್ತೆ, ಮ್ಯಾನೇಜ್ ಮಾಡ್ಬೋದು. ಒಂದು ವೀಕು 15 ಡೇಸ್ ನನಗೆ ಕಷ್ಟ ಆಯಿತು. ಮಾರ್ನಿಂಗ್ ಎದ್ದು ಎಲ್ಲ ಕೆಲಸ ಮಾಡಬೇಕಾಗಿತ್ತು. ಹಂಗಾಗಿ ಆಮೇಲೆ ಅದಕ್ಕೆ ಅಡ್ಜಸ್ಟ್ ಆಗಿಬಿಟ್ಟಿದ್ದೀನಿ ನಾನೀಗ. ಮಾರ್ನಿಂಗ್ ತಿಂಡಿ ಮಾಡಿ ಅಡುಗೆ ಮಾಡಿಟ್ಟು, ನಾನು ಅಡುಗೆ ಅಂದರೆ ಸಾಂಬಾರು ಮಾಡಿಡ್ತೀನಿ ಮನೇಲಿ. ಆಮೇಲೆ ರೈಸ್ ಏನಾದರೂ ಮಧ್ಯಾಹ್ನ ಮಾಡ್ಕೋತಾರೆ ಅವರು. ಸೊ ನಾನು ಮಾರ್ನಿಂಗ್ ತಿಂಡಿ ಮತ್ತು ಅಡುಗೆ ಅಂದರೆ ಸಾಂಬಾರು ಮಾಡಿಡಬೇಕು. ಸೊ ನೈಟ್ ಬಂದು ಮತ್ತೆ ಅಡುಗೆ ತಿಂಡಿ ಸಾಂಬಾರಿತ್ತು ಅಂದರೆ ಅದಕ್ಕೆ ರೈಸೋ ಅಥವಾ ತಿಂಡಿನೋ ಏನಾದರೂ ಮಾಡಬೇಕಾಗುತ್ತೆ. ಸೊ ಇದಕ್ಕೆ ಅಡ್ಜಸ್ಟ್ ಆಗಿಬಿಟ್ಟಿದ್ದೀನಿ ಈಗ. ಸೊ ಅಲ್ಲೂ ಕೆಲಸ ಮುಗಿಸ್ಕೊಂಡು ಬಂದು ಮನೆ ಕೆಲಸನೂ ಮಾಡಿಕೊಂಡು ಆರಾಮಾಗಿದೆ. ಸೊ ಏನಂತ ರಿಸ್ಕ್ ಇರಲ್ಲ. ಸೊ ಎಂದೋ ಒಂದೊಂದು ದಿನ ಬೇಜಾರಾಗುತ್ತೆ, ರಿಸ್ಕ್ ಅನಿಸುತ್ತೆ ಅಷ್ಟೇ. ಬಿಟ್ಟರೆ ಬೇರೆ ಟೈಮಲ್ಲೆಲ್ಲ ಏನೋ ನನಗೇನೋ ಅಷ್ಟು ರಿಸ್ಕ್ ಅಂತ ಅನಿಸಲ್ಲ. ಸೊ ಇದಕ್ಕೆ ನಾವು ಅಡ್ಜಸ್ಟ್ ಆಗಿಬಿಟ್ಟಿದ್ದೀವಿ. ಸೊ ಎಲ್ಲರೂ ಅಷ್ಟೇ. ಕೆಲವರು ಇಷ್ಟೊಂದು ಜನ ಮನೇಲೆ ಅಯ್ಯೋ ಮನೆ ಕೆಲಸನೇ ಇರುತ್ತೆ, ಇದ್ರ ಆಮೇಲೆ ಆಚೆ ಹೋಗಿ ಮಾಡ್ಬೇಕಾ, ಆಚೆ ಯಾರು ಹೋಗ್ತಾರೆ ಕೆಲಸಕ್ಕೆ ಅಂತ ಯೋಚನೆ ಮಾಡ್ತೀರಾ. ಸೊ ಹೋಗೋ ಮನ್ಸಿದ್ರೆ, ಇಂಟ್ರೆಸ್ಟ್ ಇತ್ತಂದ್ರೆ ಮನ್ಸು ಮಾಡಿ ಹೋಗಿ, ಆಗತ್ತೆ. ಆಗದೆ ಇರೋವಂಥದ್ದು ಏನೂ ಇಲ್ಲ. ಎಲ್ಲನೂ ನಮ್ಮ ಕೈಲಿರುತ್ತೆ, ಮಾಡಬೇಕು ಮಾಡಬಾರ್ದು ಅನ್ನೋದನ್ನೆಲ್ಲ ಕೆಲಸಗಳು.
ನೀವು ನಿಮ್ಮ ಕೇಪಬಿಲಿಟಿನ ನೀವೇ ನನ್ನ ಕೈಲಿ ಆಗಲ್ಲ ಅಂತ ಅನ್ಕೋತೀರಾ. ಬಟ್ ಹೋಗಿ ಮುಂದೆ ನಿಮ್ಗೇನೆ ಅರ್ಥ ಆಗುತ್ತೆ. ಓಹ್! ನಿಮ್ಮ ಕೈಲಿ ಆಗುತ್ತೆ ಅನ್ನೋದು ನಿಮ್ಗೆ ಅರ್ಥ ಆಗುತ್ತೆ ಕೆಲ್ಸಗಳು ಮಾಡ್ಬೇಕು ಅಂತಂದ್ರೆ. ಸೊ ನಾನುನು ಸ್ಟಾರ್ಟಿಂಗು ಇಲ್ಲೂ ಕೆಲ್ಸ ಮಾಡಿ ಅಲ್ಲೂ ಮಾಡ್ಬೇಕಾ? ಆಗುತ್ತಾ ನನ್ನ ಕೈಲಿ ಅಂತ ಯೋಚನೆ ಮಾಡ್ತಿದ್ದೆ. ಬಟ್ ಹೋದ್ಮೇಲೆ ನನ್ಗೆ ಈಗ ಅದಕ್ಕೆ ಅಡ್ಜಸ್ಟ್ ಆಗ್ಬಿಟ್ಟಿದೀನಿ. ಏನೂ ರಿಸ್ಕ್ ಅನ್ಸಲ್ಲ. ಸೊ ನಿಮ್ಗೆ ಯಾವಾಗ ರಜಾ ಇರುತ್ತೋ ಅಥವಾ ಮಂತ್ಲಿ ರಜಾ ಇರುತ್ತೆ, ಸಂಡೇ ಇರುತ್ತೆ, ಆ ವೀಕ್ ಎಂಡಲ್ಲಿ ರಜಾ ಇರುತ್ತೆ. ಸೊ ಆ ಟೈಮಲ್ಲಿ ಮಿಕ್ಕಿದ ಬೇರೆ ಕೆಲಸ ಮನೇಲಿ ಮಾಡ್ಕೊಬೋದು. ಆರಾಮಾಗಿರತ್ತೆ. ಏನ್ ಅನ್ಸಲ್ಲ. ಸುಮ್ನೆ ಖಾಲಿ ಕೂತ್ಕೊಂಡು ಇರೋದ್ರ ಬದಲು ಹೋಗ್ ಬರ್ಬೋದು. ಸೊ ನನ್ಗೆ ನನ್ ಮಗಳನ್ನ ನೋಡ್ಕೊಳಕ್ ಅತ್ತೆ ಮಾವ ಇದಾರೆ. ಸೊ ಸ್ಕೂಲಿಗೆ ಕರ್ಕೊಂಡ್ ಹೋಗೋದು, ಕರ್ಕೊಂಡ್ ಬರೋದು ಬಿಡ್ತಾರೆ. ಸೊ ಹಂಗಾಗಿ ಅದು ಪ್ರಾಬ್ಲಮ್ ಇಲ್ಲ. ಸೊ ಕೆಲವರು ಆ ಥರ ಇಲ್ಲ ಅಂತಂದ್ರೆ ಅವ್ರಿಗೆ ಕಷ್ಟ ಆಗತ್ತೆ ಮಕ್ಳನ್ನ ಬಿಟ್ಟು ಹೋಗೋದಕ್ಕೆ. ಸೊ ಎಲ್ಲ ಇರೋರು ಫೆಸಿಲಿಟಿ ಇರೋರು ಹೋಗಿ ದುಡೀರಿ. ಕೈಲಿ ಶಕ್ತಿ ಇದ್ದ ಶಕ್ತಿ ಇದ್ದಾಗ್ಲೇನೆ ದುಡ್ದು ಸೇವಿಂಗ್ಸ್ ಅಂತ ಮಾಡ್ಕೋಬೇಕಾಗುತ್ತೆ. ಇಲ್ಲ ಅಂದ್ರೆ ಮುಂದೆ ಕಷ್ಟ ಆಗತ್ತೆ. ಸೊ ಚೆನ್ನಾಗಿ ಆಸ್ತಿ ಎಲ್ಲ ಇರೋರಿಗೆ ಏನ್ ನೆಸೆಸರಿ ಇರಲ್ಲ ಅಂದ್ಕೋತೀನಿ. ಬಟ್ ಮಿಡಲ್ ಕ್ಲಾಸ್ ಪೀಪಲಿಗೆ ಅಂತಂದ್ರೆ ಎಷ್ಟು ಶಕ್ತಿ ಇರುತ್ತೋ ಅಷ್ಟನ್ನು ಅವ್ರದ್ದು ದುಡ್ದು ಸೇವಿಂಗ್ಸ್ ಅಂತ ಮಾಡ್ಕೊಬೇಕು. ಅವಾಗ್ಲೇನೆ ಅವ್ರಿಗೂ ಮುಂದಕ್ಕೆ ಯೂಸ್ ಆಗುತ್ತೆ. ಹಾಗಾಗಿ ಯಾರು ಟೈಮ್ ವೇಸ್ಟ್ ಮಾಡ್ದಲೇನೆ ನಿಮ್ ಕೈಲಿ ಆಗುತ್ತೆ ಹೋದ್ರೆ ಎಲ್ಲಾನು ಮಾಡ್ಬೋದು ನಾವು ಕೆಲ್ಸನ. ಯಾವ್ದು ಮಾಡಕ್ಕಾಗಲ್ಲ ಅಂತ ಹೇಳಂಗೇ ಇಲ್ಲ. ಹೋಗ್ ಕೆಲ್ಸ ಮಾಡಿ ನೀವುನು. ಆಗುತ್ತೆ ನಿಮ್ ಕೈಲಿ ಅಂತ ಹೇಳ್ತಾ ಈ ವ್ಲಾಗ್‌ನ ನಾನು ಮುಗಿಸ್ತಾ ಇದ್ದೀನಿ. ಸೊ ಇಷ್ಟ ಆಗಿದ್ರೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.